ಹಾಯ್ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಕೂಡ ಚೆನ್ನಾಗದಿ ನೋಡಿ. ಬನ್ನಿ, ಇವತ್ತು ಸೋಮವಾರ ನೋಡಿ. ಸೋಮವಾರ ಲಾಕ್ ಚಾಲು ಮಾಡಾಕತ್ತಿ ನೋಡಿ. 8 ಗಂಟೆ ಆಗೈತಿ ಸೋಮವಾರ. ಎಲ್ಲ ಕಸ ಗುಡಿಸಿ ನೋಡಿ ಸ್ನೇಹಿತರೆ, ಎಲ್ಲ ಸ್ವಚ್ಛ ಆಗೈತಿ. ಬಿಸಿಲು ಬಿದ್ದೈತಿ ನೋಡಿ. 8 ಆಗೈತಿ ಟೈಮು. ಬನ್ನಿ, ಗ್ಯಾಸ್ ಕಟ್ಟಿನೂ ಎಲ್ಲ ತೊಳ್ಕೊಂಡಿನ್ರಿ. ಇನ್ನೊಂದು ಸ್ವಲ್ಪ ಬಾಂಡೆ ಅದಾವ್ರಿ, ಬಾಂಡೆ ತಿಕ್ಕೋಬೇಕು. ಮತ್ತು ಪಲ್ಯಕ್ಕೆ ಏನು ಕುದಿಯಾಕಬೇಕು ಅಂತ ನೋಡಾಕತ್ತೀನಿ. 8 ಆಗೈತಿ. ಶ್ರಾವಣಿ 9 ಸ್ಕೂಲ್ ಹೋಗ್ತಾ. ಬಡ ಬಡ ಕೆಲಸ ಮಾಡ್ಕೊಂಡು ಮತ್ತೆ ಸಿಗ್ತೀವಿ ನೋಡಿ ಸ್ನೇಹಿತರೆ ನಿಮಗೆ. ಸೂರ್ಯ ಬಂದ ನೋಡಿ. ಶ್ರಾವಣ ಮ್ಯಾಕಿಟ್ಟು ಬರ್ರಿ ನೋಡಿ. ಅವ್ರಿಬ್ರು ಕಿತಾಪತಿ ಹೆಂಗಾಡತ್ ನೋಡಿ ಮುಂಜಾನೆ ನೋಡ್ತೀವಿ. ಸೂರ್ಯ ಬಂದನ್ರಿ. ಬರ್ರಿ ಜಾಕ ಮಾಡಿಸ್ತೀನಿ ರೀ ಅವ್ರನ್ನ. ಪಲ್ಯಕ್ಕೆ ಏನ್ರಿ ರೆಡಿ ಮಾಡ್ತೀನಿ, ಮತ್ತೆ ಸಿಗ್ತೀನಿ ಸ್ನೇಹಿತರೆ ನಿಮಗೆ. ನೋಡಿ ಸ್ನೇಹಿತರೆ, ಹೆಸರು ಕಾಳು ಕುದಿಯಾಕಿ ಪಲ್ಯಕ್ಕೆ ನೀರು ಕಾಸಕ್ಕೆ ಹಾಕೀನಿ ನೋಡಿ. ನೀರು ಕಾಸಕ್ಕೆ ಹಾಕೀನಿ. ಈ ಕಡೆ ಹೆಸರು ಕಾಳು ಕುದಿಯಾಕಿನಿ. ಶ್ರವಣಕುಮಾರ್ ಹೊರಗೆ ಕುಂದಿರ್ಸಿ ನೋಡಿ ಕರೆಂಟ್ ಹಾಕಿದಕ್ಕೆ. ಒಂದಿಟ್ಟು ಬಿಸಿನೀರು ಕಾಸಕತ್ತೀನಿ ರೀ. ಶ್ರವಣಕುಮಾರ್ಗೆ ಬಿಸಿನೀರು ಕುಡಿಸಿ ಅಲ್ಲಿ ತಿಕ್ಕೇನಿ ರೀ. ಬಿಸಿನೀರು ಕುಡಿಸ್ತಾರೆ ಜಾಕ ಮಾಡಿಸ್ಬೇಕಂತ ಮಾಡೀನಿ. ಬನ್ನಿ ಮತ್ತೆ ಜಾಕ ಮಾಡಿಸಿ ಸಿಗ್ತೀನಿ ಸ್ನೇಹಿತರೆ ನಿಮಗೆ ಮತ್ತೆ. ನೋಡಿ ಸ್ನೇಹಿತರೆ, ಹೆಸರು ಕಾಳು ಪಲ್ಯ ಮಾಡಿದೆ ನೋಡಿ. ಇಲ್ಲಿ ಹೆಸರು ಕಾಳು ಪಲ್ಯ ಇಟ್ಟಿದ್ದಾಗೈತಿ. ರೊಟ್ಟಿ ಮಾಡಾಕತ್ತೀನಿ ನೋಡಿ. ಇಲ್ಲಿ ಶ್ರವಣಕುಮಾರ ಊಟ ಮಾಡಿಬಿಟ್ಟು ಎಷ್ಟು ಕಿತಾಪತಿ ಮಾಡಾಕತ್ತ ನೋಡಿ. ಮನೆ ತುಂಬ ಹೆಂಗೆ ಓಡ್ನಿ ತಂದಾರೋದ್ರಿ ಪುಟ್ಟಿ ತಂದು. ಶ್ರಾವಣಿನ ಉಣ್ಣಾಕತ್ತ ನೋಡಿ. ಶ್ರಾವಣಿ ಸ್ಕೂಲ್ ಹೋಗಲ್ಲ? ಬೇಗ ಹೊತ್ತಾಗೈತಿ. ಶ್ರಾವಣ ಊಟ ಮಾಡಲ್ಲ? ಬಾ ಉಂಡೋಬಾ. ಶ್ರಾವಣಿ ಬುತ್ತಿ ಕಟ್ಟಬೇಕ್ರಿ. ಪಲ್ಯ ಹಾಕಿ ನೋಡಿ. ಪಲ್ಯ ಹಾಕಿನಿ, ಒಂದ್ರಾಗ ರೊಟ್ಟಿ ಕಟ್ತೀನಿ ರೀ. ಬುತ್ತಿ ಕಟ್ಟಿ ಮತ್ತು ಆಕೆ ಸ್ಕೂಲ್ ಓದ್ತಾಳೆ. ಬುತ್ತಿ ಕಟ್ಟಿ ಎಲ್ಲ ಕ್ಲೀನ್ ಮಾಡಿ ಸಿಗ್ತೀನಿ ರೀ. ನನ್ನ ಜಾಕ ಮಾಡಿಲ್ಲ, ಶ್ರಾವಣಿಯರು ಇಬ್ಬರದು ಮಾಡ್ಸೀನಿ. ಟೈಮ್ ಬಂದು 9:30 ಆಗೈತೆ. ಬನ್ನಿ ಸ್ನೇಹಿತರೆ, ಇವಾಗ ಓದ್ತಾಡ್ರಿ ಆಕಿ. 9:10 ಬರ್ತೀರಿ ಬಸ್. ನಮ್ಮ ಟೈಮ್ ಆಗೈತೆ. ಮತ್ತೆ ಸಿಗ್ತೀನಿ ರೀ. ಇದು ರೊಟ್ಟಿ ಮಾಡಿ ಎತ್ತಿಟ್ಟು ಸಿಗ್ತೀನಿ ಸ್ನೇಹಿತರೆ ನಿಮಗೆ. ನೋಡಿ ಸ್ನೇಹಿತರೆ, ರೊಟ್ಟಿ ಮಾಡಿ ಎಲ್ಲ ಎತ್ತಿಟ್ಟು ನಾನು ಕೂಡ ಜಾಕ ಮಾಡ್ಬೇಕಂದ್ರೆ 12 ಗಂಟೆ ಆಯ್ತು ನೋಡಿ. ಹಂಗಂದ್ರೆ ಶ್ರಾವಣಿನೂ ಸ್ಕೂಲ್ಗೆ ಹೋದ್ಲು, ಶ್ರವಣಕುಮಾರು ಸ್ಕೂಲ್ಗೆ ಹೋದ. ಅಷ್ಟು ಎತ್ತಿಟ್ಟು ಕಸ ಗುಡಿಸಿ ನೋಡಿ. ಫೋನ್ ಚಾರ್ಜ್ ಹಾಕಿದೆ, ಹಂಗೆ ನಿಂತ್ಕೊ ಮಾತಾಡಕತ್ತೆ. ಅಷ್ಟು ಎತ್ತಿಟ್ಟು ಎಲ್ಲ ರೊಟ್ಟಿ ಮಾಡಿ ಮನೆ ಒರೆಸ್ಕೊಂಡು ನಾನು ಸ್ವಲ್ಪ ಬೇಜಾರು ಮರಿಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ನೋಡಿ ಸ್ನೇಹಿತರೆ. ಯಾಕಂದ್ರೆ ಅವರು ಅಂದು ಬಿಡ್ತಾರೆ. ಇವರು ಅಂತಾರೆ ಅವು ಮಾತು ಒಂದೊಂದು ಸಲ ಮನಸ್ಸಿಗೆ ಚುಚ್ಚಿ ಮಾತಾಡ್ದಂಗೆ ಆಗತ್ತೆ ರೀ. ಹೇಳೋದು ಲೇಟ್ ಆಯಿತು. ಇವಾಗ 12 ನಿಮಿಷ ಆಗೈತೆ ನೋಡಿ ಟೈಮ್. ಇವಾಗ ಜಾಕ ಮಾಡೀನಿ ರೀ. ಬಟ್ಟೆ ಗಿರೇಕೊಂಬಂದು ಬಟ್ಟೆ ಕೊಟ್ಟೆ. ಮತ್ತೆ ಬಿಡೋ ಕಡೆ ನಮ್ಮ ವ್ಯಾಪಾರ ಮಾಡ್ಕೊತೋದ್ರಾತು. ಇನ್ನೊಂದು ಯಾವ್ದಾರು ಬಿಸ್ನೆಸ್ ಮಾಡ್ತೀನಿ ರೀ. ದೀಪಾವಳಿ ಪಾಡ್ಯಕ್ಕೆ ಇನ್ನೊಂದು ಬಿಸ್ನೆಸ್ ಮಾಡ್ತೀನಿ. ಅವ್ರದ್ದು ಯಾಕೆ ತಲೆ ಕೆಡ್ಸ್ಕೋಬೇಕು? ಬಗಳೂನ ಎಂದಾರು ಕಚ್ತಾಳೆ ರೀ. ಬಗಳೂನಾಗ ಬಗೋಕೋತ ಕಚ್ಚಕ್ಕಾಗಲ್ಲ ರೀ. ನಮಗೆ ಕಚ್ಚಕ್ಕಾಗಲ್ಲ ಅಂತ ಅವ್ರು ಬಗೋತಾವ್ರಿ. ನಮಗೆ ಕಚ್ಚಕ್ಕಾದ್ರೆ ಅವ್ರು ಬಗೋತಿದ್ದಿಲ್ಲ ಅಂತ ಅನ್ಕೊಂಡ್ಕೇರಿ ನಾನು ಒಳ್ಳೆ ಎಲ್ಲ ಒತ್ತಾಗ ಹೋಗ್ಬಿಟ್ಟು ಎಲ್ಲ. ಇವತ್ತು ನಾವು ಸ್ವಲ್ಪ ನೀನು ವಿಡಿಯೋದಾಗ ಏನಂದ್ರೆ ಸ್ವಲ್ಪ ವಿಚಾರ ಇತ್ತು ರೀ. ಒಂದಿನ ವಿಚಾರ ಮಾಡ್ತೀವಿ, 2 ದಿನ ವಿಚಾರ ಮಾಡ್ತೀವಿ, 3 ದಿನ ವಿಚಾರ ಮಾಡ್ತೀವಿ ಅಂತ. ನಮ್ಮ ಮನೆಯವ್ರ ಸತ್ರನ ಮರ್ತೀವಿ ರೀ. ಇಂಥ ವಿಚಾರ ಮರಲ್ಲೇನು ರೀ. ಬಗಳು ನಾಯಿ ಕಚ್ಚಲ್ಲ. ಅವು ಕಚ್ಚಕ್ಕಾಗಲ್ಲ ಅಂತೆ ಬಳ್ಕೋತ ಹೋಗ್ತಿರ್ತಾವೆ ನಾಯಿಗಳು. ಅವು ಬಗಳಾಕ್ರಿ. ಚಹಾ ಮಾಡೀನಿ ರೀ. ಇವಾಗ 12 ನಿಮಿಷ ಆಗೈತಿ. ಚಹಾ ಕುಡಿದು ಬಟ್ಟೆ ಬಾಂಡೆ ಮಾಡಿ ಸಿಗ್ತೀನಿ ಸ್ನೇಹಿತರೆ. ಬಟ್ಟೆ ನೋಡಿ, ಬಾಂಡೆ ಅದ ನೋಡಿ. ನಾ ಬಾಂಡೆ ಇಟ್ಟೀನಿ ರೀ. ಮುಂಜಾನೆ ಬಾಂಡೆ ಸರಿಯಾಗ್ತಿಕ್ಕಿಲ್ಲ. ಬಟ್ಟೆ ಇಟ್ಟೀನಿ. ನೀರೆಲ್ಲ ಕುಡಿಯೋಕೆ ನೀರು ತರಬೇಕು. ಬನ್ನಿ ಸ್ನೇಹಿತರೆ, ಚಹಾ ಕುಡಿದು ಮತ್ತೆ ಸಿಗ್ತೀನಿ ನೋಡಿ ನಿಮಗೆ. ಚಹಾ ಕುಡಿತೀನಿ ರೀ. ಚಹಾ ಕುಡಿದು ಬಟ್ಟೆ ಬಾಂಡೆ ಮಾಡ್ತೀನಿ ರೀ. ಊಟನೇ ಇಲ್ಲ ನೋಡಿ. 4 ಎಂದಂದ್ರೆ ಶ್ರಾವಣಿ ಬರ್ತಡೇ ಅಂತ ಊಟ ಸರಿಯಾಗಿ ಊಟನೇ ಇಲ್ಲ ನೋಡಿ. ಮೊದಲು ಅವ್ರು ಬರ್ತೀನಿ ಅಂದ್ರೆ ಖುಷಿಯಾಗಿದ್ದೀನಿ ರೀ. ಅಲ್ಲಿಂದ ಭಾಳ ಚಿಂತೆ ಹೋದ್ರಿ. ಇವತ್ತು ಮಾತ್ರ ಮರ್ತ್ಬಿಟ್ಟು ನೋಡಿ ಎಲ್ಲ ಒಟ್ಟು. ಬನ್ನಿ ಸ್ನೇಹಿತರೆ, ಊಟ ಮಾಡಿ ಇದು ಬಟ್ಟೆ ಬಾಂಡೆ ಮಾಡಿ ಸಿಗ್ತೀನಿ ರೀ. ಊಟ ಮಧ್ಯಾಹ್ನ ಆಗುತ್ತೆ ನೋಡಿ. ಚಹಾ ಕುಡಿತೀನಿ ರೀ. ತಲೆ ಹೊಡ್ಯಾಕತ್ತಿತ್ತು ಮೊದಲು. ಚಹಾ ಕುಡಿದು ಎಲ್ಲ ಟೆನ್ಷನ್ ಒಳಗಾಗ್ಬಿಡ್ತು ನೋಡಿ. 10 ರೂಪಾಯಿ ಪಾಕೆಟ್ ಹಾಲು ತಂದೀನಿ ರೀ. ಹಾಲು ತಂದು ಚಹಾ ಮಾಡ್ಕೊಂಡೀನಿ ಸ್ನೇಹಿತರೆ. ನಾನು ಚಹಾ ಕುಡಿದು ಬಟ್ಟೆ ಒಗೆದು ಬಾಂಡೆ ತಿಕ್ಕಿ 12:30 ಬಂದೀನಿ ರೀ. 12:30 ಬಟ್ಟೆ ಬಾಂಡೆ 1 ಗಂಟೆ ಆಯ್ತು ರೀ. ಹಂಗೆ ಲೈವ್ ಬಂದು 1 ಗಂಟೆ ಊಟ ಮಾಡಿ ನೋಡಿ ಇವತ್ತು. ಬನ್ನಿ, 1 ಗಂಟೆ ಆಗೈತೆ. ಶ್ರವಣಕುಮಾರ್ ಬರ್ತಾನೆ. ಲೈವ್ ಮುಗಿಸಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಲೈವ್ ಬರ್ತೀನಿ. ಲೈವ್ ಮುಗಿಸಿ ನೋಡಿ ಸ್ನೇಹಿತರೆ. ನಾನು ಲೈವ್ ಮಾಡುವತ್ನಾಗ ಶ್ರವಣಕುಮಾರ ಬಂದ. ನೀವು ನೋಡಿರ್ಬೇಕು ರೀ. ಟೈಮು 2 ತಾಸು ಲೈವ್ ಮಾಡಿ. 1:30 ಆಗಿತ್ತು. 2:30 3:30 ತನಕ ಲೈವ್ ಮಾಡೀನಿ ರೀ. 3:30 ಇವಾಗ 4:30 ಆಗೈತೆ ರೀ ಟೈಮು. ಮತ್ತು ಒಳ್ಳೆ ಇವಾಗ ಲಾಗ್ ಚಲೋ ಮಾಡಿ ನೋಡಿ. ಯಾಕಂದ್ರೆ ಶ್ರವಣಕುಮಾರ ನಮ್ಮ ಎಂಗೇಜ್ಮೆಂಟ್ ಆಲ್ಬಮ್ ತೊಗೊಂಡು ಅಷ್ಟು ಕಿತ್ತಾಕ್ಬಿಟ್ಟಾನೆ ರೀ. ನನಗೆ ಅಷ್ಟು ಕಿತ್ತಾಕ್ಬಿಟ್ಟಲ್ಲ. ನೋಡ್ಕೋತ ಕುಂತ್ಬಿಟ್ಟೀನಿ ರೀ ಅಂತನಾದರೂ. ಇವತ್ತು ನೀನು ಹೊಲಿದಾಳಿ ನೋಡಿ. ನೋಡ್ತಿರ್ಬೇಕು ಹೆಂಗೆ ಕಿತ್ತಾಕಿ ಹೋಗೋದಕ್ಕೆ ಹೆಂಗೆ ಮುಕ್ಕೋದು ನೋಡಿ. ಅಲ್ಲಿ ನೋಡಿ ಎಷ್ಟು ಹೆಂಗೆ ನೋಡಿ.
ಅಲ್ವಾ ಮನೆ ಕಲೆ ಮಾಡ ನೋಡೇ ಇಲ್ರಿ ನಾನು ಲೈವ್ ಮುಗಿಸ್ಕೋತಾನೆ ಇದು ಮಾಡಿದ್ದೀನಿ ರೀ ಅಷ್ಟು ಅಲ್ವಾ ಕಲೆ ಮಾಡಿ ತೋರಿಸ್ತೀನಿ. ಅದ್ರೊಳಗೆ ಒಂದು ಖುಷಿ ಸಿಕ್ತು ನನಗೊಂದು, ಅದ್ರಾಗ ಒಂದು ಜೀವ ಅಂತ ಇಟ್ಟಿದ್ದು ಎಲ್ಲೇ ಕಳ್ಕೊಂಡಿನ ಅಂತ ಮಾಡಿದ್ದೀನಿ ರೀ ಅದನ್ನು. ಆ ಜೀವ ಅದ್ರಾಗ ಇಟ್ಟಿದ್ದೀನಿ ರೀ, ಸಿಕ್ತು ನೋಡಿ ಅದು ತೋರಿಸ್ತೀನಿ ಬನ್ನಿ ಅದು ಜೀವ ಏನಂತೇಳಿ. ನೋಡಿ ಸ್ನೇಹಿತರೆ, ಶ್ರವಣ್ ಕುಮಾರ್ ಎಟ್ಟಿ ತಾಪತಿ ಮೇಲೆ ನೋಡಿ ನಾನು ಅಲ್ಲಿ ಕುಂತ್ಕೊಂಡು ಲೈವ್ ಮಾತಾಡಕತ್ತೀನಿ ರೀ. ನೋಡೇ ಇಲ್ರಿ ನಾನು ಸುಮ್ಮ ಕುತ್ಕೊಂಡು ನಾನು ಪೂರ್ತಿಯಾಕ ಮಾತಾಡೀನಿ ರೀ. ಕಿತ್ತಾಕ್ಯಾನ್ರಿ ಮುಕ್ಕೋಬಾದ್ರೆ ನಿದ್ದೆ ಬಂದಿಲ್ಲ ಅಂದೇನ್ರಿ. ಮತ್ತು ಹೋಗಿ ಅಷ್ಟು ಆಲ್ಬಮ್ ತೊಗೊಂಡು ಕಿತ್ತಾಕಿ ನೋಡಿಲ್ಲ ಎಷ್ಟು ಫೋಟೋ ಕಿತ್ತಿ ಹೋದ ನೋಡಿ. ಒಂದು ಫೋಟೋ ಉಳಿಸಿಲ್ರಿ ಅದ್ರಾಗ, ಅಷ್ಟು ಹೆಂಗೆ ಕಿತ್ತಾಡ ನೋಡಿ ಇಲ್ಲಿ ಕಾಣ್ತಿರ್ಬೇಕು ರೀ ಫೋಟೋಗಳು. ಅಷ್ಟು ಫೋಟೋ ಕಿತ್ತಾಡ್ಬಿಟ್ಟಾನ್ರಿ. ಇಷ್ಟು ಫೋಟೋ ಕಿತ್ತಾಡಿದ್ದು ಒಳ್ಳೇದಾಗೈತೆ ನೋಡಿ. ಯಾಕಂದ್ರೆ ಒಂದು ಗಿಫ್ಟ್ ನಮ್ಮ ಏನೋ ಕೊಟ್ಟಿದ್ದು ಗಿಫ್ಟು ಅಡುಗೆ ತಿರೋದ್ರಾಗ ಅದು ಸಿಕ್ತು ನೋಡಿ. ನಾನು ಅದಕ್ಕೆ ಅನ್ಕೊಂಡೆ ಈ ಆಳು ಎದುರುದಪ್ಪ ಅಂತ ಅನ್ಕೊಂಡೆ. ಇದನ್ನೇ ಮನೆ ಹುಡುಕಾಡಕತ್ತಿದ್ದೇನೆ ರೀ ನಾನು ನೋಡಿ. ಯಜಮಾನ್ರು ಫಸ್ಟ್ ಕೊಟ್ಟು ಗಿಫ್ಟ್ ನೋಡಿ ನನಗಿದು. ಅದ್ರಾಗ ಇಟ್ಟೀನಿ ರೀ, ಎಲ್ಲ ಕಳಿತಂದು ಇಟ್ಟೀನಿ, ಸಿಕ್ಕಿ ನೋಡಿ. ಅಷ್ಟು ಫೋಟೋ ಹುಡ್ಕ್ಯಾಡಿ ಕಿತ್ತಾಡಿದ್ದು ಎಲ್ಪ ಆಯ್ತು ನೋಡಿ. ನಾ ಬಂದ್ಗಣಿ ಇಷ್ಟ ಕಿತ್ತಾಡೋಣ ಅಂತ ಹಿಂಗೆ ಕೇಳಿಸಿದ್ರಿ, ಮ್ಯಾಗೆ ಬಿದ್ದಿತ್ತು ರೀ. ಯಾಕೆ ಹರಿದಿಲ್ಲ ರೀ, ಇನ್ನು ಹಂಗೆ ಹೋದ ನೋಡಿ. ಇದು ನಮ್ದು ಎಂಗೇಜ್ಮೆಂಟ್ ಆದಗಣ್ಣೆ ಕೊಟ್ಟಿದ್ದು ನೋಡಿ ನಮ್ಮ ಯಜಮಾನ್ರು. ಲಿಂಗವನ್ನು ಕಲ್ಲೆಂದು ಒಡೆಯಬೇಡ, ತೀರ್ಥವನ್ನು ನೀರೆಂದು ಚೆಲ್ಲಬೇಡ, ಶ್ರೀಗಂಧವ ಕಟ್ಟಿಗೆಯೆಂದು ಸುಡಬೇಡ, ಪ್ರೀತಿಸುವ ಹುಡುಗನನ್ನು ಬಡವನೆಂದು ಮರಿಬೇಡ. ನೋಡಿ ನನಗೆ ಭಾಳ ಇಷ್ಟ ಆಗಿತ್ತು ಇದು. ಅವಾಗ ಇಷ್ಟ ಆಗಿತ್ತು, ಇವಾಗೂ ಇಷ್ಟ ಆಯ್ತು ನೋಡಿ. ಪ್ರೀತಿ ಅಪರಾಧವಾದರೆ ಪ್ರೀತಿಸಬೇಡ, ಪ್ರೀತಿ ದೇವರೆಂದರೆ ಕೇಳಿಕೊಳ್ಳಬೇಡ. ಯಾರಿಗಾದರೂ ನಿಮ್ಮ ಪ್ರೀತಿ ಇಷ್ಟವಾದರೆ ಆ ಪ್ರೀತಿಯು ಎಂದೆಂದಿಗೂ ಕಣ್ಣೀರು ಹಾಕ್ಸಬೇಡ. ನೋಡಿ ಮನೆ ಬಾರಿ ಹೆಂಗೈತೆ ನೋಡಿ. ತೆಗೆದಿರ್ತೀನಿ ರೀ. ನೊಟ್ಟ ಕಡೆ ಎಲ್ಲ ಜೀವ ಇರುತ್ತನ್ನ ಇದು ನಷ್ಟ ಕಡೆ ನೋಡಿ. ಅವ್ರು ತೀರ್ಕೊಂಡು ನಾಳೆಗೆ 4 ವರ್ಷ ಮುಗೀತು ರೀ. ನಾಳೆಗೆ ಅಕ್ಟೋಬರ್ 4ಕ್ಕೆ. ಮೊದಲೇ ಎಂಗೇಜ್ಮೆಂಟ್ ಆದಗನೇ ಕೊಟ್ಟಾರಿ. ಇವಾಗಿನ ಕಾಯ್ದಿಟ್ಟು 4 ವರ್ಷ ಈ ಕಡೆ ರೀ, ಆ ಕಡೆ 5.5 ವರ್ಷ 9.5 ವರ್ಷ ಆಯ್ತು ನೋಡಿ ಅವ್ರು ಕೊಟ್ಟು. ಹೆಂಗೆ ಹರಿಯಾಕೆ ಬಂದೈತಿ ರೀ, ಅಷ್ಟೇ ಜೋಪಾನವಾಗಿ ಎತ್ತಿರ್ತೀನಿ ರೀ. ಆಲ್ಬಮ್ದಾಗ ಇಡ್ತೀನಿ ನೋಡಿ ಒಳ್ಳೆ. ನನ್ನ ಹೆಸರು ಇಲ್ಲಿ ರೇಖಾ ಅಂತ ರೀ. ಸಾವಿತ್ರಿ ಲೈಫ್ ಸ್ಟೈಲ್ ಅವ್ರ ಮನೆ ಹೆಸರು ಸಾವಿತ್ರಿ ರೀ. ಇಲ್ಲಿ ಹೆಸರು ರೇಖಾ ನೋಡಿ. ನಂದು 2 ಹೆಸರು ಅದ ರೀ. ಹೆಸರು ಚೇಂಜ್ ಆಗೈತೆ ನಂದು ನೋಡಿ. ಬನ್ನಿ ಇಷ್ಟು ಫೋಟೋ ಜೋಡಿಸ್ತೀವಿ ನೋಡಿ. ಶ್ರವಣ್ ಕುಮಾರ್ ಯಾವ್ದಾರು ಒಂದು ಕೆಲಸ ಹಚ್ತಾನೆ ರೀ. 4:30ಗೆ ಟೈಮು, 5 ಗಂಟೆ ಆಗುತ್ತೆ ನೋಡಿ. ನಾನು ಒಂದ್ಕೊಂಡು ನೋಡ್ಕೋತ ಕುಂತೀನಿ ರೀ. 1 ತಾಸು ನೋಡ್ಕೋತ ಕುಂತೀನಿ ರೀ. ಇಷ್ಟು ಫೋಟೋ ಏನು ನೋಡಿದ್ರು ಆತು ರೀ. ಹತ್ರು ಆಯ್ತು, ಕರೆದ್ರು ಆಯ್ತು, ಬರಲಾರಲ್ಲಿ ಹೋಗಿಲ್ಲ ರೀ, ಬರಲ್ಲ ನೋಡಿ. ಮತ್ತು ಇಷ್ಟೊಂದಿಷ್ಟು ಫೋಟೋಗಳು ಸಿಕ್ಕು ನನ್ನ ಮೊದಲಿನ ಕಾಪಿಗಳು ಅದಾವ ರೀ. ಜಗ್ಗದ ನೋಡಿ. ಇನ್ನೂ ಒಂದು ಕಾಪಿ ಇತ್ತು, ಎಲ್ಲ ಐತದು. ಏನೋ ಇಟ್ಟಿರ್ತೀನಿ ರೀ ನಾನು, ಎಲ್ಲಿ ಕಳೆದ್ರೆ ನೋಡಿ. ಸಣ್ಣವ್ರಿದ್ದ ನೋಡಿ, ಇವ್ರ ದೋಸ್ತರು ಕೂಡ ಇದ್ದಾಗ ನಮ್ಮ ಮನೆಯವ್ರ ಫೋಟೋ ರೀ. ಎಲ್ಲ ಫೋಟೋ ಇಟ್ಟು ನೋಡಿ. ಶ್ರವಣಿದ್ರಿ. ಅಷ್ಟು ಹೆಂಗೆ ಕಿತ್ತಾಕೆ ನೋಡಿ ಶ್ರವಣ್ ಕುಮಾರ. ಇನ್ನೊಂದು ಫೋಟೋ ಸಿಗವಲ್ರಿ. ಇದು ನೋಡಿ ಕಾಪಿ. ಅವಾಗ ಹೆಂಗಿದ್ದು ನೋಡಿ. ಇದು ಎಣ್ಣೆ ಚೆಲ್ಲೈತ್ರಿ ಕಾಪಿ ಮ್ಯಾಗ, ಕಪ್ಪ ಬಂದೈತೆ ನೋಡಿ. ಅವಾಗ ಹೆಂಗಿದ್ದೆ ಅಂತ ಹೇಳಿ ಸ್ನೇಹಿತರೆ. ಎಂಗೇಜ್ಮೆಂಟ್ ಆಗಿತ್ತು ನೋಡಿ ಈ ಫೋಟೋ ಕಾಪಿ. ಇವಾಗ ಭಾಳ ದಪ್ಪ ಆಗಿ ನೋಡಿ. ನೋಡಿ ಇದು ಕಾಪಿ ನೋಡಿ. ಇದೊಂದು ಕಾಪಿ ರೀ. ಇದು ಉದ್ದಾಗ ಐತ್ರಿ ಫೋಟೋ, ಫೋಟೋ ಐತ್ರಿ. ಒಂದು ಫೋಟೋ ಕೂಡ ಇದ್ರೆ ಎಂಗೇಜ್ಮೆಂಟಾಗಿಂದ ಕೊಟ್ಟಿದ್ದೀನಿ ರೀ ಸ್ನೇಹಿತರೆ. ಅದನ್ನು ಫೋಟೋ ಕಟ್ ಮಾಡಿ ಪರ್ಸ್ನ ಇಟ್ಕೊಂಡಿದ್ದು ನೋಡಿ. ಇದು ಹರಿದೈತ್ರಿ. ಅದು ಯಾಕೋ ಪರ್ಸ್ನ ಸಿಕ್ಕಿ ಹೆಂಗೋ ಹರಿದೈತೆ. ಅದನ್ನು ಕೂಡ ಅದ್ರಾಗ ಇಟ್ಟು ನೋಡಿ. ಹಳೆ ನೆನಪುಗಳು ಮರೆಯೋಕ್ಕಾಗಲ್ಲ ನೋಡಿ. ಎಲ್ಲ ನೆನಪುಗಳು ನಮ್ಮಿಂದ ಇರ್ಬೇಕು ನೋಡಿ ಸ್ನೇಹಿತರೆ. ನೋಡಿ ಇದು ಫೋಟೋನ ಅವಾಗ ನೋಡಿ ಎಂಗೇಜ್ಮೆಂಟ್ ಆದ ನೋಡಿ. ಇವಾಗ ಈ ಕಡೆ ಚಿಂತೆ ಸೇರಿ ಈ ಕಡೆ ಎಲ್ಲ ಒಂದು ಟೆನ್ಷನ್ ಭಾಳ ಸುಮಾರು ನೋಡಿ. ಟೆನ್ಷನ್ ಪ್ರತಿಯೊಬ್ಬರಿಗೆ ಟೆನ್ಷನ್ ಭಾಳ ಸುಮಾರು ರೀ ನೋಡಿ. ಅವಾಗ ಹೆಂಗಿದ್ನಿ ಅಂತ ಹೇಳಿ. ಈ ಕಡೆ ಮೂಲಿ ಮ್ಯಾಗ ಅದು ಹರಿದೈತೆ ನೋಡಿ. ಕರೆಕ್ಟಾಗಿ ಕಟ್ ಮಾಡ್ಯಾರ ನೋಡಿ ಅವ್ರು. ಕಾಪಿ ಸೇಮ್ ಕಟ್ ಮಾಡಿದ್ರು ಅವರು. ದೊಡ್ಡ ಫೋಟೋನ ಓದಿ ಆ ಥರ ಈ ಥರ ಕಾಪಿ ಈ ಥರ ಐತ್ರಿ ಅದು ಫೋಟೋ. ಕರೆಕ್ಟಾಗಿ ಕಟ್ ನಾನು ಕೊಟ್ಟಾಗ ಆ ಥರ ಐತ್ರಿ. ಇದನ್ನು ಕರೆಕ್ಟಾಗಿ ಕಟ್ ಮಾಡಿ ತಮ್ಮ ಪರ್ಸ್ನ ಹೆಂಗೆ ಇಟ್ಕೊಂಡ ನೋಡಿ. ಅವ್ರ ಪರ್ಸ್ನಾಗಿತ್ತು ಅದು ಅಷ್ಟು ತೀರ್ಕೊಂಡ ಪರ್ಸ್ ಬಂತಲ್ಲ ಆವಾಗ ನೋಡಿದ್ದೀನಿ ರೀ. ಈ ಫೋಟೋ ಸಿಕ್ಕೈತೆ ನೋಡಿ. 4 ವರ್ಷ ಆಯ್ತು ಈ ಫೋಟೋ ಸಿಕ್ತು ನನಗೆ. ಮೊದಲು ಹೇಳಿದ್ದಿಲ್ಲ ರೀ ಅವ್ರ ಫೋಟೋ ಐತಿಲ್ಲ ಅಂತ ನೋಡಿ. ಬನ್ನಿ ಇಷ್ಟು ಹಾಕಿರ್ತೀನಿ ಸ್ನೇಹಿತರೆ. ಹಾಕಿಟ್ಟು ಸಿಕ್ತು ನೋಡಿ. ಮತ್ತೆ ನಾನು ನಾಳೆಗೆ ಬಂದು ರಾಟಿ ಹೊಲಿದಾಗ ನೋಡಿ. ಟೆನ್ಷನ್ ಇತ್ತು ಆ ಥರ ಆಗೋದಿಲ್ಲ ರೀ.
ಎಷ್ಟು ದಿನ ಬೇಜಾರು ಮಾಡ್ಕೊತೀನಿ, ಬೇಜಾರು ಬಿಡ್ತೀನಿ ರೀ. ಬೇಜಾರು ಬಿಡ್ಬೇಕಂತೀನಿ. ಎಲ್ಲರೂ ಅಕ್ಕ ಅಳಬೇಡ ಅಂತೀರಿ, ಏನು ಮಾಡೋಕ್ಕಾಗಲ್ಲ ನೋಡಿ. ಬನ್ನಿ ಮತ್ತೆ ಸಿಗ್ತೀವಿ ನೋಡಿ ಸ್ನೇಹಿತರೆ. ಶಿವಕುಮಾರ್ನು ಎದ್ದ, ಟೈಮ್ ಬಂದು 5:30 ಆಯ್ತು ನೋಡಿ. ಒಂದೊಂದೇ ಫೋಟೋ ನೋಡ್ಕೊಂಡು ಅಷ್ಟು ಜೋಶಿದೀನಿ ರೀ. ಬಸಪ್ಪ ಬಂದ, ಹೆಂಗೆ ಕುಂದಾಣಿ ಬಸ್ಸು ಸೀದಾ ಕುಂದ್ರಪ್ಪಾಜಿ. ಬಸ್ಸನ್ನು ಬಂದನ್ರಿ. ಅವ್ವ ಹೊಲಕ್ಕೆ ಹೋಗ್ಯಾಳ. ಶ್ರವಣಿ ಜ್ವರ ಬಂದು ನೋಡಿ, ಮುಕ್ಕೊಂದ ಶ್ರವಣಿ ಜ್ವರ ಬಂದ ಅದಕ್ಕೆ ಹೇಳ್ತೀನಿ ಸೀಸ್ ಕಡ್ಡಿ ತಿನ್ಬೇಡಮ್ಮ ಅಂತೇಳಿ. ನೀ ಬರೀ ಸೀಸ್ ಕಡ್ಡಿನೇ ತಿಂತಿ. ಶಿವಕುಮಾರ ಏನಪ್ಪ ಹಾಯ್ ಹೇಳಪ್ಪ. ಮುಕ್ಕೊಂದಿದ್ದೆಪ್ಪ. ಹೋಗಿ ಅವಿಸು ಫೋಟೋ ಬಿಚ್ಚಿ ಹಾಕೋ ಉಸು ಹೋಗಿ. ಮತ್ತು ನೋಡಿ ನೈಟಿ ತೊಗೊಂಡು ಕುಂತಾವ್ರಿ, ಹೊಸ ನೈಟಿ ಮಾರು ನೈಟಿ ತೊಗೊಂಡು ಕುಂತಾವ್ರಿ. ಇವಾಗ ಒಂದು ಬಿಡೋರು ಒಂದು ತೊಗೋತಾನೆ ರೀ. ಕೈ ಸುಮ್ಮಿರಲ್ಲ ಬೇದೀನಿ ರೀ. ಬಂದು ತೊಡಿ ಮೇಲೆ ಕುಂತಾನೆ ರೀ. ಹುಡ್ಕೊಂಡು ಕೊಡ್ತಿಲ್ಲಪ್ಪ ನೈಟಿ ಅದ ನನಗೆ. ಸಣ್ಣ ದವಾಖಾನಿಗೆ ಹೋಗ್ಬರ್ರಿ ಹೇಳ ಶ್ರವಣು. ಹೇಳು ಮಾರಿ ತಕ್ಕೊಂತ ದವಾಖಾನಿಗೆ ಹೋಗ್ಬರ್ರಿ ಬಾ. ಬನ್ನಿ ಸ್ನೇಹಿತರೆ. ಶಿವಕುಮಾರ್ ನೋಡಿ ಏನು ತಲೆ ಒಟ್ಟು ಭಾಳ ಐತಿ. ತಲೆ ತುರ್ಸೋದು ನೋಡಿ. ಅಕ್ಕಾಗಪ್ಪಾಜಿ ಅಕ್ಕುಗಪ್ಪ ಯಾರಿಗಪ್ಪ ಶಾಲೆ ಬಂದಿದ್ದು ಯಾರಿಗೆ ಹಂಗೆಲ್ಲ ಮಾತಾಡಬಾರ್ದಪ್ಪು. ಇನ್ನು ಜ್ವರ ಬಂದಿಲ್ಲ. ಮಣ್ಣಿ ಬಂದಿದ್ವಿಲ್ಲಪ್ಪ ನಿನಗೆ. ಮಣ್ಣು ಬಂದಿದ್ವಿಲ್ಲ. ಶ್ರವಣಿ ಬಂದವು. ಶ್ರವಣಿ ದವಾಖಾನೆ ತೋರ್ಸಂಬರ್ತೀನಿ. ಇಲ್ಲೇ ಕುಂದಿರ್ತೀಯಪ್ಪ ಮನೆ ಮುಂದೆ. ನಮ್ಮ ಮನೆ ಬಿಟ್ಟು ಎಲ್ಲಿ ಹೋಗ್ಬೇಡ. ಎಲ್ಲಿ ಕುಂದಿರ್ತಿ? ಬಾಗ್ಲಿ ಕುಂದಿರ್ತಿಲ್ಲಪ್ಪ. ನೀ ಭಾಷಣ ಅದ್ಯಪ್ಪ. ಅಡ್ಡಾಡಕ್ಕೆ ಹೋಗ್ಬೇಡ ಪಪ್ಪ. ಅವ ಓದ್ತಾನಲ್ಲ ಚಪ್ಪ. ನೀವು ಹೋದ್ರೆ ಹೋಗು. ನಮ್ಮ ಚಿನ್ನ ಕರ್ಕೊಂಡು ಹೋಗ್ಬೇಡಪ್ಪ ನೀನು. ಶ್ರಾವಣಿ ದವಾಖಾನಿಗೆ 5:30 ಆಗೈತೆ ರೀ. ಕರ್ಕೊಂಡಿದ್ದೆ. ಯಾಕೆ ಜ್ವರ ಬಂದವ್ರಿ. ಹೊಟ್ಟೆ ಕಡ್ಯಾಕತ್ತೈತೆ ಮಮ್ಮಿ. ಕಣ್ಣು ಉರಿತಾವು. ಕಣ್ಣು ಇದಾಗ್ಯಾವಂತ್ರಿ. ಮತ್ತು ಅಕ್ಕಿಗೆ ಏನೇನು ಆಗುತ್ತಂದ್ರಿ. ಅದಕ್ಕೆ ದವಾಖಾನಿಗೆ ಕರ್ಕೊಂಡು ಬಂದೆ. ಇಲ್ಲವ ಕಡೆ ಒಂದಿಟ್ಟು ಕಾವಾಗೈತೆ ಅಕ್ಕಿಗೆ. ಕಾವಾಗೈತಲ್ಲ ಹಿಂಗಾಗಿ ಎಣ್ಣೆ ಉಣಿಸು ಒಂದು ಸಲನೆ ಹಚ್ಚುನು ಅಂತಂದ್ರೆ ಅವರು. ಬ್ಯಾಡ್ರಿ ಮತ್ತು ನೋಡಾಕತ್ತಿ ಎಣ್ಣೆ ಉಣಿಸ್ತೀನಿ ಆರಾಮಾತು ಬೇಸತ್ತು. ಎಣ್ಣೆ ಗುಳಿಗೆ ಕೊಡ್ತೀನಿವ ಸಲನೆ ಹಚ್ಬೇಕಂದ್ಯ. ಡಾಕ್ಟ್ರ್ ಅಂದ್ರೆ ಸಲನೆ ಹಚ್ಬೇಕಂದ್ಯವ. ಬೇಡ ಇವತ್ತು ನೋಡೋಣ ಎಣ್ಣೆ ಗುಳಿಗೆ ಕೊಡ್ತೀನಿ. ಹೋಗಿ ಒಂದಿಟ್ಟು ಹಳತ್ತಿಗೆ ಕೊಬ್ಬರಿ ಎಣ್ಣೆ ಉಣಿಸು. ಮತ್ತು ಉಗುರು ಕಣ್ಣಿಗೆ ಉಗುರು ಕಾಲಿಗೆ ಉಗುರು ಕಣ್ಣಿಗೆ ಮತ್ತು ಕಿವಿಯಾಗಿಟ್ಟು ಹಾಕಿ ಎಣ್ಣೆ ಉಣಿಸು. ಒಳ್ಳತ್ತಿಗೆ ಎಣ್ಣೆ ಉಣಿಸೋದು ಬರೀ ತೊಳೆದು ಮಾಡ್ತೀರಿ. ಎರಿದೆ ಇಲ್ಲಿ ಇವಾಗ ತೊಳಿಕ್ಕೆ ಇದು ಎರಿಬೇಕು. ಎಣ್ಣೆ ಉಣಿಸಿ ತಂಪಾಗುತ್ತೆ ನೋಡಿ ಮಕ್ಳಿಗೆ ಅಂತಂದ್ರೆ ಅವರು ಕೂಡ ಎಣ್ಣೆ ಉಣಿಸಿನ್ರಿ. ಶ್ರಾವಣಿ ಎಣ್ಣೆ ಉಣಿಸಿ ಎಣ್ಣೆ ಗುಳಿಗೆ ಕೊಟ್ಟಿದ್ರಿ. ಅಕ್ಕಿನ ಮ್ಯಾಗ ಮನೀಶ್ ಬಂದಿನ್ರಿ. ಟೈಮ್ ಒಂದು 8 ಗಂಟೆ ಆಗೈತೆ. ಅಕ್ಕಿ 7ಕ್ಕೆ ಮುಕ್ಕೊಂದಾಡ್ರಿ ಇವತ್ತು. 6:30 5:30 ಹೋಗೇನ್ರಿ. 6:30 ಆಗೈತೆ ರೀ. ಬಂದೆ ಮನೆಗೆ. ಎಲ್ಲ ತೋರ್ಸ್ಕೊಂಡು ಕಂಡಪಟ್ಟಿ ಗಾದ್ಲಿ ಇರ್ತದೆ ದವಾಖಾನೆ ಇಲ್ಲಿದು. ಹಳ್ಳಿಗೆರೆಯಾಗ ಎಲ್ಲ ಸುತ್ತ ಹಳ್ಳಿಯರು ಬರ್ತಾರೆ ನೋಡಿ. ದಾದಾರ್ ಚಲೋ ಅದಾರ ಅವರು. ಡಾಕ್ಟ್ರ್ ಭಾಳ ಚಲೋ ಅದಾರ ನೋಡಿ. ಸುತ್ತ ಹಳ್ಳಿಯರು ಬರ್ತಾರೆ. ಸಲನೆ ಹಚ್ಚಿರೋ ಮಕ್ಳಿಗೆ ಅಷ್ಟೊಂದು ಚಲೋ ಅಲ್ಲಮ್ಮ. ನೋಡೋಣ ಹಂಗೇನು ಕಮ್ಮಾಲಿಕ ಎಳ್ಳೀರದು ಕುಡಿಸು ನೋಡೋಣ ಅಂತ ಯಾರಿ ನೋಡಿ. ಎಳ್ಳೀರು ಎಲ್ಲಿ ತರಬೇಕು. ಮುದ್ದೆವಾಗ ಹೋಗ್ಬೇಕ್ರಿ. ಯಾವಾಗ ಹೋಗೋದಾಗತ್ತೆ ನೋಡೋಣ ರೀ. ಆಕೆ ಆರಾಮ ಸಾಕೊಂಡು ಜ್ವರ ಒಂಥರ ಶ್ರಾವಣಿ ಮಾರು ಸಪ್ಪಾಗ್ಬಿಟ್ಟೈತಿ. ಮುಕ್ಕೊಂದೇ ಬಿಟ್ಟ ಎದ್ದಿಲ್ಲ. ಒಂದು ರೊಟ್ಟಿ ಅರ್ಧ ರೊಟ್ಟಿ ಉಂಡು ನೋಡಿ. ಅವ್ರ ದೊಡ್ಡಮ್ಮ ತತ್ತಿ ಸಾಂಬಾರು ರೊಟ್ಟಿ ಮಾಡಿದ್ಲಂತ್ರಿ. ಕೊಟ್ಟು ಕಳ್ಸಾಡ್ರಿ ಒಂದಿಟ್ಟು ಸಾಂಬಾರು ರೊಟ್ಟಿ ನೋಡಿ. ಒಂದು ಅರ್ಧ ರೊಟ್ಟಿ ಉಂಡು ನೋಡಿ. ಅರ್ಧ ಉಣ್ರಿ. ಅರ್ಧ ಹಂಗೆ ಇಟ್ಟ ಹೊಡಿ. ಆ ರೊಟ್ಟಿಯಾಗ 2 ರೊಟ್ಟಿಯಾಗ ಅಲ್ರಿ. ಒಂದು ರೊಟ್ಟಿಯಾಗ ಅರ್ಧ ಉಂಡಾಳ. ಒಂದು ರೊಟ್ಟಿ ಹಂಗೆ ಇಟ್ಟಾಳ್ರಿ. ಶ್ರವಣಕುಮಾರ್ ಅರ್ಧ 2 ರೊಟ್ಟಿ ಕೊಟ್ಟಿದ್ರಿ. ಅರ್ಧ ಶ್ರವಣಕುಮಾರ್ ಅರ್ಧ ಶ್ರಾವಣಿ ಉಂಡಾರ ನೋಡಿ ಸ್ನೇಹಿತರೆ. ಏನು ಮಾಡೋದು ಹೇಳಿ. ಶ್ರಾವಣಿದಂಗೆ ಬೇಜಾರಾಗೈತಿ. ನಾನು ಅಕ್ಕಿನ 7 ಗಂಟೆಗೆ ಮನೆಗೆ ದಿನ ಬೀರಪ್ಪ ಮುಂತ್ಯಾಗ ಹೋಗಿ ಬರ್ತಿದ್ಲು. ಮನ್ಯಾಗ ದೀಪ ಇದ್ದಿದ್ದಿಲ್ಲ ರೀ. ದೀಪ ಹಚ್ಚಿ ನೀರು ಬಂದಿದ್ದು ರೀ. ನೀರು ತುಂಬಾಕ ಪೈಪ್ ಹಚ್ಚಿನ್ರಿ. ಇವಾಗ 8 ಗಂಟೆ ಆಗೈತಿ ಟೈಮು. ಬೀರಪ್ಪ ಮುಂತ್ಯಾಗ ಹೋಗಿ ನೋಡಿ. ಇಲ್ಲೇ ಕೈ ಮುಗಿದ್ಯಾ ಹೋಲಿಲ್ರಿ. ಇಲ್ಲೇ ಕೈ ಮುಗಿದ್ಯಾ ಬೆರ್ಲಕ್ಕೆ ಪೈಪ್ ಹಚ್ಚಿ ನೋಡಿ. ಇಲ್ಲಿ ಪೈಪ್ ಹಚ್ಚಿನ್ರಿ. ಇಲ್ಲೆಲ್ಲ ತುಂಬಿಟ್ಟು ನೋಡಿ. ತುಂಬಿನಿ. ಬಟ್ಟೆ ತೊಗೋಬೇಕ್ರಿ. ಆ ಕಡೆ ಒಂದು ಹೋದ್ನೆಲ್ಲ ಬಟ್ಟೆ ತೊಗೊಂಡಿಲ್ರಿ. 8 ಆಗೈತೆ ಟೈಮು. ಶ್ರವಣಕುಮಾರ್ ಮುಕ್ಕೊಂಡ್ರೆ ನಾಯಕ ಅಂದನ್ರಿ. ಸೊಳ್ಳೆ ಭಾಳ ಆಗಿಬಿಟ್ಟವ್ರಿ ಸ್ನೇಹಿತರು. ಸೊಳ್ಳೆ ಅನ್ನೋಕೆ ಸಿಕ್ಕಾಪಟ್ಟೆ ಸೊಳ್ಳೆಗ್ಯಾವು. ಸೊಳ್ಳೆ ಆಗಿದ್ದಕ್ಕೆ ಅವು ಏನೋ ಗುಡ್ ನೈಟ್ ಯಾವೇ ಅಂತಾರಲ್ರಿ. ಅವು ಗುಡ್ ನೈಟ್ ಏನೋ ಅಂತಾರೆ ಬರೀ. ಅದು ಶ್ರವಣಕುಮಾರ್ ಎಲ್ಲಿ ಕಳ್ದ ನೋಡಿ. ರಾಟಿ ಮ್ಯಾಗ ಇಟ್ಟು ನೋಡಿ. ಇಲ್ಲಿಗ ಏನೋ ಅಂತಾರೆ ನೋಡಿ. ಗುಡ್ ನೈಟ್ ಏನೋ ಅಂತಾರೆ. ಅವು ಅದು ಒಂದು ಚುಚ್ಚುದಿರುತ್ತೆ ರೀ. ಅದು ಶ್ರವಣಕುಮಾರ್ ಎಲ್ಲಿ ಕಳ್ದನ್ನೋ ಗೊತ್ತಿಲ್ಲ ರೀ. ಇವತ್ತು ಊಟ ಹಸಿರು ಕಾಳು ಪಲ್ಯ ಹಂಗೆ ಐತೆ ಮಾಡಿ. ರೊಟ್ಟಿ ಮಾತ್ರ ಯಾರು ಮೆತ್ತೊಳ್ದು ನೋಡಿ. ಶ್ರಾವಣಿ ಒಂದು ರೊಟ್ಟಿ ಉಂಡು ಒಂದು ರೊಟ್ಟಿ ಬುತ್ತಿಕೊಂಡು ಹೋದಾಗ ಹಂಗೆ ತದ ಒಳ್ಳೆ. ಶ್ರವಣಕುಮಾರ್ ನೋಡಿ ಒಟ್ಟು ತಲೆ ಒಟ್ಟು ಐತಿ. ಏನು ಮಾಡ್ಬೇಕು ಹೇಳ್ತೀರಿ. ತುರ್ಸದವ. ಅವನು ಒಂದು ರೊಟ್ಟಿ ಉಂಡಾನ್ರಿ. ಶಾಲೆಗೆ ಹೋಗಿ ಬಂದಾನ ಮುಕ್ಕೊಂಡಾನ. ಆ ಶಾಲೆಗೆ ಉಂಡು ಬಂದಾನ. ಮತ್ತು ಆಗಳ ಒಂದು ರೊಟ್ಟಿ ಉಂಡ ನೋಡಿ. ಅವನು ಕೂಡ 2 ರೊಟ್ಟಿ ಉಂಡಾನ. ನಾನು 2 ರೊಟ್ಟಿ ಉಂಡಿನಿ. ಶ್ರಾವಣಿ 1 ರೀ. ಶ್ರವಣಕುಮಾರ್ 2 ನಾ 2.
ಎಷ್ಟಾಯ್ತು ರೀ 5 ರೊಟ್ಟಿ ಉಂಡೀವಿ ರೀ. ಉಳ್ಕೆ ರೊಟ್ಟಿ ಹಂಗೆ ನೋಡಿ ಮಾಡಿ ರೊಟ್ಟಿ ಮಾಡೀನಿ. ಅದರ ಸಂಜೆ ಮುಂದೆ ಅದರ ರೊಟ್ಟಿ ಕಳಿಸಿದ್ಲು. ಅದ್ರ ಇಬ್ಬರು ಅರ್ಧ ಉಂಡಾರ. ಇನ್ನೂ ಒಂದು ರೊಟ್ಟಿ ಐತಿ. ನನ್ನ ಮತ್ತು ಹಸುನೇ ಇಲ್ರಿ. ಎಲ್ಲರೂ ಬೇದ್ರಿ ಹಿಂಗೆ ಅಂತ. ಹೋಲ್ ಬಿಡವ, ಹೋಗಿ 4 ವರ್ಷ ಆಯ್ತು, ಮತ್ತು ಯಾಕೆ ಚಿಂತೆ ಮಾಡ್ತೀವಿ ಅಂತ ಅಂದ್ರಿ. ಆದ್ರೆ ಮನುಷ್ಯನ ಒಂದು ಸ್ವಲ್ಪ ಇದ್ದೇ ಇರ್ತಲ್ಲ ಸ್ನೇಹಿತರೆ ಕಷ್ಟ. ಆದ್ರೆ 3-4 ದಿನ ಆಯ್ತು ರೀ. ಎಲ್ಲರೂ ನನಗೆ ಎಷ್ಟು ಧೈರ್ಯ ತುಂಬಿರಂದ್ರೆ ಅಷ್ಟು ಧೈರ್ಯ ತುಂಬಿರಿ. ಯೂಟ್ಯೂಬ್ ಫ್ಯಾಮಿಲಿಗೂ ತುಂಬಿರೋದು ಧನ್ಯವಾದಗಳು ರೀ. ಯಾಕಂದ್ರೆ ಅಳಬಾಡಕ್ಕ ದೇವ್ರು ಇರ್ತಾನೆ ಮುಂದೆ ನಿಮ್ಮ ಮಕ್ಕಳಿಂದ ಹಿಂಗತಕ್ಕ ಅಂತ ಪ್ರತಿಯೊಬ್ಬರು ಇದನ್ನ ಹೇಳಿರಿ. ನನ್ನ ಮಕ್ಕಳಿಂದ ಹಿಂಗಿರ್ ಸಾಕು ನೋಡಿ. ಶ್ರವಣಕುಮಾರ ಚೆನ್ನಾಗಿ ಶಾಲೆ ಕಲಿತು ಒಳ್ಳೆಯ ಒಬ್ಬ ಮಗ ಆದ್ರೆ ಸಾಕು ನೋಡಿ. ಇಷ್ಟು ಕಷ್ಟಪಟ್ಟಿದ್ದಕ್ಕೂ ಸ್ವಾರ್ಥ ಆಗುತ್ತೆ. ಒಬ್ಬ ಒಳ್ಳೆಯ ಮಗ ಆಗಬೇಕು. ಶ್ರಾವಣಿ ಬಿಡು ಕೊಟ್ಟು ಮನೆಗೆ ಓದ್ತಾರ್ರಿ. ಆಕಿನೂ ಕೂಡ ಸ್ಕೂಲ್ ಕಳಿಸ್ತೀನಿ ರೀ. ಇಬ್ಬರೂ ಕಲಿಸ್ತೀನಿ ರೀ. ಆಕೆ ನೋಡಿ ಒಂದು ಒಳ್ಳೆ ಕಡೆ ಮನ್ತನ ಸಿಕ್ಕು. ಆಕೆ ಒಂದು ಒಳ್ಳೆ ಮನ್ತನ ಸಿಕ್ಕರೆ ಸಾಕ್ರಿ. ಒಳ್ಳೆ ಒಬ್ಬ ಮಗ ಆದ್ರೆ ಸಾಕ್ರಿ. ಒಬ್ಬ ಒಳ್ಳೆ ಪ್ರಜೆ ಆಗ್ತಾರಲ್ಲ ಆ ಥರ ಸಾಕು ನೋಡಿ. 4 ಮಂದಿ ಬಾಯಾಗ ಆದರೂ ಸಣ್ಣವ್ರಕ್ಲೆ ಮಕ್ಕಳು ಬೆಳೆಸಿದ್ಲು. ಗಂಡು ಮಕ್ಕಳಿಲ್ಲ ಅಂದ್ರೂ ಮಕ್ಕಳು ಬೆಳೆಸಿ ಒಂದು ವಿದ್ಯಾಭ್ಯಾಸ ಕೊಡ್ಸಿದ್ ನೋಡು. ಆದರೂ ಗ್ರೇಟ್ ಅಂತಂದ್ರೆ ಸಾಕು ನೋಡಿ. ಇಷ್ಟೆಲ್ಲ ನಾ ಕಷ್ಟಪಟ್ಟಿದ್ದಕ್ಕೆ ಹತ್ತಿದ್ದಕ್ಕೆ ಕರೆದಿದ್ದಕ್ಕೆ ಎಲ್ಲ ಅವಾಗ ಗೊತ್ತಿರ್ತೀವಿ ಸಿಗುತ್ತೆ ನೋಡಿ ಸ್ನೇಹಿತರೆ. ಇವಾಗ ಅಳಬಾರ್ದು ಅಂದ್ರೆ ತಡ್ಕೊಳಕ್ಕಾಗಲ್ಲ ರೀ ನೋಡಿ. ಒಂದು ಅಕ್ಟೋಬರ್ 4ನೇ ತಾರೀಕು, ಇವತ್ತು 4 ರೀ, ಇವತ್ತು 3 ತಾರೀಕು. ಇವತ್ತು ನೋಡಿ ನಾಳೆ ಬರ್ತೀರಿ ಇದು ಅಕ್ಟೋಬರ್ 4ನೇ ತಾರೀಕಿಗೆ ಬರ್ತೀರಿ ವಿಡಿಯೋ. ಇವತ್ತು 4ನೇ ತಾರೀಕಿಗೆ ಬರ್ತಂದ್ರೆ ಆವತ್ತು ನಾನು ನಾಳೆಗೆ ವಿಡಿಯೋ ಮಾಡೋದಾಗುತ್ತೋ ಇಲ್ಲೋ ಗೊತ್ತಿಲ್ಲ ಸ್ನೇಹಿತರೆ. ಯಾಕೆ ಹೇಳಿದ್ರೆ ಮಾಡಲೇಬೇಕು ರೀ. ಯಾಕಂದ್ರೆ ಅವ್ರು ಸತ್ರ ಮಾತ್ರ ಬರೋಲ್ಲ. ಏನು ಮಾಡಬೇಕು ಅಂತ ಚಿಂತೆ ಆಗೈತೆ ನೋಡಿ. 4 ವರ್ಷ ಆಯ್ತು ತೀರ್ಕೊಂಡು. 4 ಮುಗಿದು 5ನೇ ವರ್ಷ ಚಲ್ತಿ ನೋಡಿ. ಕಾಲ ಹೊಟ್ಟೆ ಊಟ ಮುಕ್ಳಿ ಬಟ್ಟೆ ಅಂತಾರಲ್ರಿ. ಇದ್ರೆ ಎಷ್ಟು ದಿನ ಆದ್ರೂ ಗೊತ್ತಾಗಲ್ಲ ನೋಡಿ. ದಿವಸ ಬರೋದೇ ಗೊತ್ತಾಗಲ್ಲ ರೀ. ಈಗ 2 ವರ್ಷ ಆಯ್ತು, 1 ವರ್ಷ, 1.5 ವರ್ಷ ಆಯ್ತು, 2 ವರ್ಷ ಆಯ್ತು ಅಂತಿರ್ತಾರೆ ತೀರ್ಕೊಂಡು. 4 ವರ್ಷ ಮುಗಿದು 5ನೇ ವರ್ಷ ಚಲ್ತಿ ನೋಡಿ ಸ್ನೇಹಿತರೆ. ಬನ್ನಿ ಇವಾಗ ನೀರು ತುಂಬಿ ಶ್ರವಣಕುಮಾರಿಗೆ ಉಣಿಸ್ತೀನಿ ರೀ. ಎಣ್ಣೆ ಗುಳಿಗೆ ಹಾಕ್ಬೇಕು ರೀ. ಶ್ರವಣಿಗೆ ಹಾಕಿ ಎಣ್ಣೆ ಗುಳಿಗೆ ಹಾಕಿ ಮನಗಿಸ್ತೀನಿ ರೀ. ಹಾಕಿ ಮಕ್ಕೊಂಡು ಸಜ್ಜದ ಮಂತ್ರದಾನಿ ಕಟ್ಟಿ ಮನಗಿಸ್ಕೊಂಡಿನಿ. 8:30 ಹಾಕಿ ಬಂದಿರ್ಬೇಕು ಟೈಮು. ದೇವ್ರ ಮುಂದೆ ದೀಪ ಹಚ್ಚೀನಿ ರೀ. ದೀಪ ಇದ್ದಿದ್ದಿಲ್ಲ. ಕುಡಿ ನೀರು ಬರೋಲ್ಲ ನೋಡಿ. ಕುಡಿ ನೀರು ಇಲ್ಲರಿ ಮನ್ಯಾಗ. ನಮ್ಮ 1-2 ಚರಿಗೆ ಅದಾವ್ರು. ನಾಳೆಗೆ ಎಲ್ಲರೂ ಹೋಗಿ ತುಂಬ್ಕೊಂಬರ್ಬೇಕು ರೀ ಕುಡಿಯೋಕೆ ನೀರು. ಸೋಳು ನೀರು ಬರಾಕತ್ತಾವ ರೀ. ಒಂದು ಕೊಡ ಸೋಳು ನೀರು ಸೋಸಿ ತುಂಬಿಡ್ತೀನಿ ರೀ. ಯಾಕಂದ್ರೆ ಅಡುಗೆ ಬೇಕಲ್ರಿ. ಬನ್ನಿ ಸ್ನೇಹಿತರೆ. ಮತ್ತು ನೀರು ಹೋದ್ವು ಅಂದ್ರೆ ಮತ್ತು ಎಲ್ಲಿ ನಾವು ದವಾಖಾನಿಗೆ ಹೋಗಾಗ ನೀರು ಬಂದಾವ ನೋಡಿ. 5:30 ಬಂದಾವ. ಇರ್ತಾವೆ ಸೋಳು ನೀರು ಬರ್ತಾವೆ ಬಿಡು ಅಂತೇಳಿ ಹಿಂಗಾಗಿ ಬಿಟ್ಟು ಹೋದೀನಿ. ಬನ್ನಿ ಸೋಳು ನೀರು ತುಂಬಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ನಿಮಗೆ. 5:30 ಬಂದಾವಲ್ಲ ಎಲ್ಲರೂ ತುಂಬಿಟ್ಟಾರಿ. ನೀರು ಸ್ಪೀಡ್ ಭಾಳ ಅದ ನೋಡಿ. 10-15 ನಿಮಿಷನೇ ಬ್ಯಾರಲ್ ತುಂಬ್ತಾರೆ. ಮ್ಯಾಮ್ ನೀರೇ ಇರೋದಿಲ್ಲ ಬ್ಯಾರಲ್ಗೆ. ಒಳಗೆ ಬಚ್ಚಲ ಇಟ್ನಲ್ರಿ, ಬಚ್ಚಲ ಕೂಡ ಇಟ್ನಲ್ಲ, ನೀರೇ ಇರೋದಿಲ್ಲ. ಇವಾಗ ನೋಡಿ 10-15 ನಿಮಿಷನೇ ನೀರು ತುಂಬಿ ಒಟ ಒದರಾಕತ್ತೈತೆ ರೀ ಬ್ಯಾರಲ್. ಮತ್ತು ನೋಡಿ ಅಲ್ಲೇ ಕೊಡ ತುಂಬ್ಕೊಂಬಂದು ಮುಚ್ಚಿಟ್ಟು ನೋಡಿ ಸ್ನೇಹಿತರೆ. ಬನ್ನಿ ಶ್ರವಣಕುಮಾರ್ ಎಷ್ಟು ಕಿತಾಪತಿ ಮಾಡಾಕತ್ತ ನೋಡಿ. ಕೊಡ ತುಂಬ್ಕೊಂಬಂದು ಸೋಸಿ ಮುಚ್ಚಿಟ್ಟೆ ನಳ ಬಂದ್ ಮಾಡಿ ನೋಡಿ. ಟೈಮ್ 8:30 ಆಗೈತೆ. ಬನ್ನಿ ಸ್ನೇಹಿತರೆ ಊಟ ಮಾಡ್ತೀನಿ. ನಾನು ಒಂದು ಸ್ವಲ್ಪ ಹಸು ಇಲ್ಲ. ಎಲ್ಲರೂ ನಾಳೆ ಮಾತ್ರ ಒಂದಿಟ್ಟು ಕಣ್ಣೀರು ಹಾಕಲ್ಲ ನೋಡಿ. ಹೋಲ್ ಬಿಡಿ, ಓದೋರು ಮಾತ್ರ ಬರೋಲ್ಲ. ಮಕ್ಕಳಿದ್ರೆ ಕಣ್ಣೀರು ಹಾಕಲ್ಲ ನೋಡಿ. ನಮ್ಮ 3-4 ದಿನ ಆದರೂ ಹತ್ತಿನಲ್ಲ ರೀ. ಅದಕ್ಕೆ ಶ್ರವಣಿಗೆ ಆರಾಮಿಲ್ಲ ನಂಗೆ ಅನಿಸ್ಬಿಟ್ಟೈತಿ ರೀ. 10 ಒಂದೊಂದು ಸಲ ಕಣ್ಣೀರು ಚಲೋ ಇರ್ತಾವೆ ಸ್ನೇಹಿತರೆ. ಒಂದೊಂದು ಸಲ ಕಣ್ಣೀರು ಚಲೋ ಇರೋಲ್ಲ. ನಾ ಹತ್ತಕ್ಕೆ ಜ್ವರ ಬಂದವು ನಂಗೆ ಆಗ್ಬಿಟ್ಟೈತೆ ರೀ. ಭಯ ಆಗ್ಬಿಟ್ಟೈತೆ ನೋಡಿ. ಅಳಬಾರ್ದ್ರಿ. ಆ್ಯಕ್ಚುಲಿ ಅಳಬಾರ್ದು ಸ್ನೇಹಿತರೆ. ಎಷ್ಟೇ ಕಷ್ಟ ಬರಲಿ ಅಳಬಾರ್ದ್ರಿ. ಯಾಕಂದ್ರೆ ಒಂದೊಮ್ಮೆ ಕಣ್ಣೀರು ನಮಗೆ ಚಲೋ ಇರ್ತವೆ, ನಮ್ಮ ಕಣ್ಣೀರು ಚಲೋ ಇರೋಲ್ಲ ನೋಡಿ. 3-4 ದಿನ ಆಯ್ತು ಬರೀ ಅಳದ ಬೇಜಾರು ಅಳದ ಮಾಡೀನಿ ರೀ. ಇವಾಗ ನೋಡಿ ಶ್ರವಣಿ ಜ್ವರ ಬಂದವು. ಅದಕ್ಕೆ ಯಾರು ಹೊಣೆರಿ? ನಾನೇ ಹೊಣೆ. ನಮ್ಮ ಅಳುವಿಗೆ ನಾನೇ ಕಾರಣ. ನಾವು ಏನು ತಪ್ಪು ಮಾಡ್ತೀವಿ ಅದಕ್ಕೆ ನಾವೇ ಕಾರಣ ಆಗ್ತೀವಿ. ಅದಕ್ಕೆ ನಾ ಮಾತ್ರ ಒಟ್ಟು ಇನ್ಮ್ಯಾಗ ಕಣ್ಣೀರು ಹಾಕ್ಬೇಡ್ದು ಅಂತ ಅನ್ಕೊತೀನಿ ರೀ. ಅನ್ಕೋತೀನಕ್ಕ ಹಾಕೋದಿಲ್ಲ ನೋಡಿ ಸ್ನೇಹಿತರೆ. ಎಲ್ಲರೂ ಅಳಬಾಡಕ್ಕ ನೀ ಏನು ನಮಗೆ ಗೊತ್ತು ಅಳಬಾಡಕ್ಕ ಅಂದಿರಿ. ಪ್ರತಿಯೊಬ್ಬರು ಅಳಬಾಡಕ್ಕ ಮತ್ತು ಎಲ್ಲ ಥರ ಕಮೆಂಟ್ ಹಾಕಿರಿ. ನನಗೆ ಅದೇ ಒಂದು ಭಾಳ ಖುಷಿಯಾಗೈತೆ ನೋಡಿ. ಯಾಕೆ ಅಳ್ಬೇಕು ಬಿಡಪ್ಪ, ನೀವೆಲ್ಲ ಅದಿರಲ್ಲ, ನಾವೆಲ್ಲ ಅದೀವಕ್ಕ, ಯಾಕೆ ಹಿಂಗೆ ಅಂತೇಳಿ ಅಂತಂದ್ರಿ. ಅದಕ್ಕಂತಲೇ ಬಿಟ್ಬಿಡ್ತೀನಿ ರೀ. ಒಮ್ಮೆ ಕಣ್ಣೀರು ಚಲೋ ಇರ್ತಾವೆ, ಕಣ್ಣೀರು ಚಲೋ ಇರೋಲ್ಲ. ನಮಗೆ ಟೈಮ್ ಸುಮಾರು ಇದ್ದಾಗ ಮತ್ತು ನನ್ನ ಮಕ್ಳಿಗೆ ಕಾಡ್ಕೊತ ಕುಂತ್ರೆ ಏನು ಮಾಡೋದು. ನನಗೂ ಇವತ್ತು BP ಕಮ್ಮಿ ಆಗಿಬಿಡ್ತು. ಮಮ್ಮಲ್ಲಿಗೆ ಟೆನ್ಷನ್ ತೊಗೊಂಡ್ಬಿಟ್ನಿ ಅಂದ್ರೆ BP ಲೋ ಆಗಿಬಿಡ್ತು. ಹಿಂಗೆ ಮಾಡೋ BP ಲೋ ಆಗಿ ಅಮಾಸೆ ದಿನ ನಾನು ಬಿದ್ದಿದ್ದೀನಿ ರೀ. ಮತ್ತು ಬಂದು ಅಮಾಸೆ ಮುಗಿಸಿ 2-3 ದಿನ ಇದ್ದು ಹೋಗಿದ್ದು ರೀ. ಹಿಂಗಾಗಿ BP ಲೋ ಆಗತ್ತೆ ರೀ. ಹಿಂಗಾಗಿ ಟೆನ್ಷನ್ ತೊಗೊಳಲ್ಲ ಅಂತೀನಿ ರೀ. ಆದರೂ ಒಂದು ಸ್ವಲ್ಪ ಒಳಗೆ ಕಟ್ಟಿತಿರ್ತೈತಿ ರೀ. ಹಂಗಾದರೂ ಹೋಲಿ ಬಿಡಿ, ಯಾಕೆ ಬಿಟ್ಬಿಡ್ತೀನಿ ನೋಡಿ. ಬನ್ನಿ ಸ್ನೇಹಿತರೆ ಊಟ ಮಾಡೋಣ. ಇವಾಗ ಹೊಟ್ಟೆ ತುಂಬ ಊಟ ಮಾಡಿ ಮುಕ್ಕೋಬೇಕಂತ ಅನ್ಕೊಂಡೀನಿ ರೀ. ಉಣ್ತೀನಿ ರೀ. 2 ರೊಟ್ಟಿ ಉಟ್ಕೊಂಡು 1 ರೊಟ್ಟಿ ಹೆಂಗೆ ಅದ ನಾಳೆ ನೋಡ್ಬೇಕು ಹೆಂಗಾಗುತ್ತಲ್ಲ. ಊಟ ಟೈಮ್ ಕೂಟಿಲ್ಲ, ನೀರು ಕುಡಿ ಟೈಮ್ ನೀರಿಲ್ಲ. ಈಟ್ ಆಗಿಬಿಟ್ಟೈತೆ ರೀ. ರಾಟಿ ಒರಿದಿಲ್ಲ ಎಲ್ಲ. ನಾನು
ಎಷ್ಟು ಚಿಂತೆ ಮಾಡಿ ಎಷ್ಟು ಟೆನ್ಷನ್ ಮಾಡ್ಕೊಂಡು ಕೆಲಸ ಬಿಡ್ತೀನಿ ರೀ. ನಂದು ಹೆಲ್ತ್ನ ಹಾಳಾಗುತ್ತೆ ರೀ. ಮತ್ತು ನನ್ನ ಕೆಲಸ ರೊಕ್ಕನೂ ದುಡಿದು ಕಮ್ಮಿ ಆಗುತ್ತೆ ನೋಡಿ. ಟೈಲರಿಂಗ್ ಕೆಲಸ ಮಾಡೇ ಇಲ್ಲ ರೀ ನೋಡಿ. ಟೈಲರಿಂಗ್ ಕೆಲಸ ಮಾಡೇ ಇಲ್ಲ. ಹಿಂಗಾಗಿ ನಾಳೆಯಿಂದ ಟೈಲರಿಂಗ್ ಕೆಲಸ ಮಾಡಬೇಕು. ಎಲ್ಲ ಕೆಲಸ ಮಾಡ್ಕೋಬೇಕು. ಎಷ್ಟಿನಾಗ ಹೇಳ್ಬೇಕಂತೀನಿ ರೀ. ಜಲ್ದಿ ಊಟ ಮಾಡಿ ಜಲ್ದಿ ಮಲ್ಕೋಬೇಕಂತೀನಿ ರೀ. ನೆಟ್ಟನ ಖಾಲಿ ಆಗೈತೆ ರೀ ಇವತ್ತು. ಬನ್ನಿ ಸ್ನೇಹಿತರೆ, ಮತ್ತೆ ಸಿಗ್ತೀವಿ ನೋಡಿ ಊಟ ಮಾಡಿ. ಸ್ನೇಹಿತರೆ, ನಂದು ಊಟ ಆಗೈತೆ. ಶ್ರವಣಕುಮಾರ್ ಉಣ್ಣಂದ್ರೆ ಹಂಗೆ ಇಟ್ಟು ಕೂತಾವ್ರಿ. ಉಟ್ಟು ಸಾರು ಹಾಕೊಂಡ್ ತಾನೇ ರೊಟ್ಟಿ ತೊಗೊಂಡು ನಾಯಕಂತಾನೆ ರೀ. ಹೆಂಗೆ ಕುಂತ ನೋಡಿ. ಊಟ ಮಾಡಂದ್ರೆ ಅವನು ಊಟ ಮಾಡ್ತಾನೆ ರೀ. ಅವನು ಊಟ ಮಾಡಿಸಿ ಎಣ್ಣೆ ಗುಳಿಗೆ ಹಾಕ್ಬೇಕ್ರಿ. ಉಸಿರು ಹಿಡಿತಾರಲ್ಲ ಎಣ್ಣೆ ಗುಳಿಗೆ 6 ತಿಂಗಳು ಎಣ್ಣೆ ಗುಳಿಗೆ ಹಾಕಂದಾರಿ. ಎಣ್ಣೆ ಗುಳಿಗೆ ಹಾಕ್ತೀನಿ ರೀ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಅಂತೀನಿ ರೀ. ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ ರೀ. ಶ್ರವಣಕುಮಾರ್ಗೆ ಊಟ ಮಾಡಿಸಿ ನಂದು ಊಟ ಆಯ್ತು ನೋಡಿ. ಉಂಡ್ರಿ 3 ರೊಟ್ಟಿ ಉಳಿ ನೋಡಿ. 3 ರೊಟ್ಟಿ ಉಂಡು ಅನ್ನ ಮಾಡಿಲ್ರಿ. ನೈಟ್ ಪಲ್ಯ ಉಳ್ದೈತೆ ನೋಡಿ. ಊಟ ಮಾಡಿದ್ರೆ ನೆಕ್ಸ್ಟ್ ಪಲ್ಯ ಉಳ್ದೈತೆ ನೋಡಿ. ಈಗ ಉಂಡೆ ಇಲ್ರಿ ಚಂತಕ. ನಾನು ಮಧ್ಯಾಹ್ನ ಲೈವ್ ಬಂದಾಗ 2 ರೊಟ್ಟಿ ತಿಂತೀನಿ ರೀ. ನೆಕ್ಸ್ಟ್ ಪಲ್ಯ ಉಳ್ದೈತೆ ರೀ. ರೊಟ್ಟಿ ಮಾತ್ರ ಜಗ್ಗಿ ಉಳ್ದ ನೋಡಿ. ಗರಿಗ 8 ರೊಟ್ಟಿ ಉಳ್ದಾವ. ಏನು ಮಾಡೋದು ಹೇಳಿ. ಮತ್ತು ಪಲ್ಯ ಚೆಲ್ಲೋದು ನೋಡಿ. ಅದು ರೊಟ್ಟಿ ನಾಳೆ ಸಾರು ಗೀರು ಮಾಡ್ತೀನಿ ರೀ. ಅವ್ರಿಗೆ 2 ಬಿಸಿ ರೊಟ್ಟಿ ಮಾಡಿ ನಾ ಸಾರು ಹಾಕಿ ಊಟ ಮಾಡ್ತೀನಿ ರೀ. ಆದ್ರೆ ಪಲ್ಯ ಮಾತ್ರ ಅಳಸತ್ರಿ ರೀ. ಕೆಡತ್ತೆ. ಅದು ಮುಂಜಾನೆ ಮಾಡಿದ್ದು ಚೆಲ್ಲೋದು ನೋಡಿ. ಬರೀ ಸ್ನೇಹಿತರೆ, ಮತ್ತು ನಾಳೆ ವಿಡಿಯೋದಾಗ ಸಿಗ್ತೀನಿ ರೀ. ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ ರೀ. ಬಾಯ್ ಎಲ್ಲರಿಗೂ. ಗುಡ್ ನೈಟ್. ಎಲ್ಲರಿಗೂ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಬಾಯ್ ರೀ. ಗುಡ್ ನೈಟು. ಶ್ರವಣಕುಮಾರ ಗುಡ್ ನೈಟ್ ಹೇಳಪ್ಪ. ಗುಡ್ ನೈಟ್ ಅಂತ ಹೇಳಕತ್ತ ನೋಡಿ ಶ್ರವಣಕುಮಾರ್. ನೋಡಿಲ್ಲೇ ಊಟ ಮಾಡೋದ. ರೊಟ್ಟಿ ಉಣ್ಬಿಡ. ಹೋಗುಣ ಮ್ಯಾಮ್ ಮುಕ್ಕೊಂಡಾಕ ತಲೆಬಾಕ್ಲದ ಹಾಕೊಂಬರ್ತೀನಿ. ಬನ್ನಿ ಸ್ನೇಹಿತರೆ, ಬಾಯ್. ಗುಡ್ ನೈಟ್ ಎಲ್ಲರಿಗೂ.